ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಬಹಳ ಪ್ರವಾಸ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾರೆ. ಇವತ್ತು ಚುನಾವಣಾ ಪ್ರಚಾರಕ್ಕೆ ಮೊದಲನೇ ಬಾರಿ ದೊಡ್ಡಬಳ್ಳಾಪುರಕ್ಕೆ ರಾಜ್ಯಾಧ್ಯಕ್ಷರಾಗಿ ಬಂದಿದ್ದಾರೆ. ನಿಮ್ಮ ಜನಸ್ತೋಮ ನೋಡಿ ಧೀರಜ್ ಗುಂಡೂರಾವ್ರವರ ಚುನಾವಣಾ ಸಮಯದಲ್ಲಿ ನಾನು ಅವತ್ತು ಬಂದಿದ್ದೆ. ಅದೇ ರೀತಿ ಇವತ್ತು ಜನಸ್ತೋಮ ಸೇರಿ ನೀವು ಸ್ವಾಗತವನ್ನ ಬಯಸಿದ್ದೀರಿ. ನಾನು ನಂಬಿದ್ದೇನೆ ಯಾವ ರೀತಿ ನೀವು ಧೀರಜ್ರವರಿಗೆ ಹೆಚ್ಚಿನ ಮತಗಳಿಂದ ಆರಿಸಿ ಕಳಿಸಿದ್ದೀರಿ, ಅದಕ್ಕಿಂತ ಹೆಚ್ಚಿನ ಮತಗಳನ್ನ ಈ ಬಾರಿ ನನಗೆ ಕೊಡ್ತೀನಿ ಅಂತ ನಾನು ನಂಬಿದ್ದೀನಿ. ಇವತ್ತು ಈ ದೇಶದಲ್ಲಿ ಮಾನ್ಯ ದೇವೇಗೌಡರು ಕನ್ನಡದ ಒಬ್ಬರೇ ಈ ದೇಶದ ಚುಕ್ಕಾಣಿ ಹಿಡಿದಂತ ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡರು, ನಮ್ಮೆಲ್ಲರ ನೆಚ್ಚಿನ ವಿಶ್ವ ನಾಯಕರು ಶ್ರೀ ನರೇಂದ್ರ ಮೋದಿ ಅವರ ಸಮಾಗಮ ಇದೆಯಲ್ಲ, ಇದು ಈ ರಾಜ್ಯದ ರಾಜಕೀಯ ಧ್ರುವೀಕರಣ ಆಗ್ತದೆ. ಅದೇ ರೀತಿ ನಮ್ಮ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಅದೇ ರೀತಿ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ, ಇವತ್ತೆಲ್ಲ ನೋಡಿ ಎಲ್ಲ ಕೂಡ ಯಾವ ರೀತಿ ಜೋಡಣೆಗಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಕೂಡ ಈ ದೇಶದ ರಾಜ್ಯದ ಬಡವರ ರೈತರಿಗೆ ದುಡಿಯುವ ಜೋಡೆತ್ತುಗಳಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ಸಂಕ್ಷಿಪ್ತವಾಗಿ ನಾನು ಇವತ್ತು ಮಾತಾಡ್ತೇನೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ಬಾರಿ ಅವರು ಪ್ರಧಾನಮಂತ್ರಿಗಳಾಗಿರೋದು 100ಕ್ಕೆ 100 ಸತ್ಯ ಆಗ್ತದೆ. ಇಡೀ ವಿಶ್ವವೇ ಮೆಚ್ಚಿದೆ ಅವರನ್ನ. ಇವತ್ತು ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮೋದಿ ಗ್ಯಾರಂಟಿ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಏನು ಇವತ್ತು ಕಾಂಗ್ರೆಸ್ ಪಕ್ಷ ಕಳೆದ 1 ವರ್ಷದಲ್ಲಿ 2,000 ಕೊಟ್ಟಿದ್ದೀನಿ, ಅವರು 2,000 ಕೊಟ್ಟಿದ್ದೀನಿ. ಅವ್ರು ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಒಂದು ರಸ್ತೆ ಮಾಡಲಿಲ್ಲ, ಒಂದು ಸೇತುವೆ ಕಟ್ಟಲಿಲ್ಲ, ಒಂದು ಕಟ್ಟಡ ಕಟ್ಟಲಿಲ್ಲ. ಮಾತಾಡಿದ್ರೆ ನಾವು ಮಹಿಳೆಯರಿಗೆ 2,000 ಕೊಟ್ಟಿದ್ದೀವಿ. ಒಂದು ಕೈಯಲ್ಲಿ ಅವ್ರಿಗೆ 2,000 ಕೊಡ್ತಾರೆ, ಪುರುಷರ ಹತ್ರ 4,000. ಕಷ್ಟಪಟ್ಟು ದುಡಿಯುವಂತ ಕೂಲಿ ಕಾರ್ಮಿಕರು, ಬಡ ಜನರು ಸಾಯಂಕಾಲ ಔಷಧಿ ಅಂಗಡಿಗೆ ಎಷ್ಟು ಖರ್ಚಾಗುತ್ತವ? ತಿಂಗಳಿಗೆ 2,000 ಖರ್ಚು ಮಾಡ್ತಾ ಇದ್ದವರು ಈಗ ತಿಂಗಳಿಗೆ 4,000 ಖರ್ಚು ಮಾಡಬೇಕು. ಅದೇ ಮಾನ್ಯ ನರೇಂದ್ರ ಮೋದಿ ಅವರು ಜನೌಷಧಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. 90% ರಿಯಾಯಿತಿ ದರದಲ್ಲಿ ಔಷಧವನ್ನು ಕೊಡ್ತೀವಿ. ಒಂದು ಕುಟುಂಬದಲ್ಲಿ 4,000ರಿಂದ 5,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಔಷಧಕ್ಕೆ. ಈಗ ಮೇಲೆ ಕೇವಲ 1,500ಕ್ಕೆ ಇರುತ್ತೆ. ಇದಕ್ಕಿಂತ ಬದುಕು ಕಟ್ಟಿಕೊಡುವಂತ ಯೋಜನೆ. ಒಂದು ಕುಟುಂಬಕ್ಕೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯ ಆರೋಗ್ಯ ಇವತ್ತು ಆಯುಷ್ಮಾನ್ ಭಾರತ ಅಡಿಯಲ್ಲಿ ನಿಮಗೆ ಇನ್ಶೂರೆನ್ಸ್ ಅನ್ನು ಮಾಡಿಸಿಕೊಡುವಂತ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬದುಕು ಕಟ್ಟಿಕೊಡುವಂತ ಯೋಜನೆ. ಮಹಿಳೆಯರು, ಪ್ರತಿಯೊಂದು ಮಹಿಳೆಗೆ 20 ಲಕ್ಷ ರೂಪಾಯಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲವನ್ನ ಯಾವುದೇ ಶ್ಯೂರಿಟಿ ಬೇಕಿಲ್ಲ, ಯಾವುದೇ ಕೊಲೆಟರಲ್ ಬೇಕಿಲ್ಲ, 20 ಲಕ್ಷ ಕೊಟ್ಟು ನೀವು ಯಾವ ಉದ್ಯಮವನ್ನಾದರೂ ಪ್ರಾರಂಭ ಮಾಡಬಹುದು. ಅತಿ ಕಡಿಮೆ ಬಡ್ಡಿ ದರದಲ್ಲಿ 2,000 ಸಾಕ, 20 ಲಕ್ಷ ಬೇಕಾ ಅಂತ ನಮ್ಮ ಕಾರ್ಯಕರ್ತರು ಮಹಿಳೆಯರನ್ನು ಕೇಳಿದ್ದಾರೆ. 20 ಲಕ್ಷ ಬೇಕಾ, 2,000 ಸಾಕ. ಅದೇ ರೀತಿ ಮಾನ್ಯ ಬಂಧುಗಳೇ,
ಇವತ್ತು ಅನ್ನಭಾಗ್ಯ ಕೊಟ್ಟೆ ಅಂತ ಹೇಳ್ತಾರೆ. ಒಂದು ಅಗಲ ಅಕ್ಕಿ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಒಂದು ಅಗಲ ಅಕ್ಕಿಯನ್ನು ಕೊಟ್ಟು ಪಾಪ ಕೊಟ್ಟಿಲ್ಲ. ಕೋವಿಡ್ ಬಂದಾಗ ಕೂಡ 10 ಕೆಜಿ ಅಕ್ಕಿ ಕೊಟ್ಟವರು ಯಾರು? ಮೋದಿಯವರು. ಕಳೆದ ವರ್ಷ ಜನವರಿವರೆಗೂ ಕೂಡ 10 ಕೆಜಿ ಅಕ್ಕಿ ಕೊಟ್ಟರು. ಈಗ ಕೂಡ ಘೋಷಣೆ ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ ಮುಂದಿನ 5 ವರ್ಷಗಳು ಕೂಡ ಈ ದೇಶದ 84 ಕೋಟಿ ಬಡವರಿಗೆ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನಾನು ಕೊಡ್ತೀನಿ. ಆದ್ರೆ ಅವರು ಯಾವತ್ತೂ ಕೂಡ ಅನ್ನಭಾಗ್ಯ ಕೊಟ್ಟೆ ಅಂತ ಒಂದು ದಿವಸ ಹೇಳಿದ್ದಾರೆ. ಕೊಡದೇ ಇರೋರು ದಿವಸಕ್ಕೆ 10 ಸಲ ಹೇಳ್ತಾರೆ. ಆ ತಿನ್ನೋ ಅನ್ನ ಕೂಡ ಅರಗಲ್ಲ ನಮ್ಮಲ್ಲಿ. ಈ ರೀತಿಯಲ್ಲಿ ಜನರನ್ನ ತಿನ್ನೋದ ಯೋಜನೆ ಮಾಡಿದ್ದಾರೆ. ದಯವಿಟ್ಟು ಯಾರು ನಂಬಿಕೆ ಹೋಗಬೇಡಿ. ಇದನ್ನು ಹೇಳಿದ್ದಾರೆ 1 ಲಕ್ಷ ಕೊಡ್ತಾರಂತೆ ಮಹಿಳೆ. ಅವ್ರಿಗೆ ಹೇಗೂ ಗೊತ್ತು ಇಡೀ ದೇಶದಲ್ಲಿ ನಮ್ಗೆ ಬರೋದು 40 ಸ್ಥಾನ. ನಾವು ಏನ್ ಬೇಕಿದ್ರು ಹೇಳ್ಬಿಡೋಣ. ನಿಮ್ಗೆ ಗೊತ್ತಲ್ಲ, ಇದು ಬಿದ್ರೆ ಹಿಂಗೆ ಹಂಗೆ ಬಿದ್ರೆ ಹಿಂಗೆ. ಹಾಗಾಗಿ ಅವರು ಸುಳ್ಳನ್ನ ಹೇಳಿದ್ದಾರೆ, ಮಹಾ ಸುಳ್ಳನ್ನ. ಕೇವಲ 2,000 ಕೊಟ್ಟು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಅಧೋಗತಿಯಾಗಿದೆ, ಅಲ್ಲವೂ ಕಲ್ಲೋಲ ಆಗಿದೆ. ಇದನ್ನ ನೀವ್ಯಾರು ಕೂಡ ನಂಬಬಾರದು. ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ ಈ ರಾಜ್ಯದಲ್ಲಿ. ನಮಗೆ ಗೊತ್ತಿರಲಿ, ಈ ವರ್ಷ 1,05,000 ಕೋಟಿ ರೂಪಾಯಿಗಳ ಸಾಲವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಎಲ್ಲಾ ಗ್ಯಾರಂಟಿಗಳು ಸೇರಿದ್ರೆ ವರ್ಷಕ್ಕೆ 50,000 ಕೋಟಿ ಆದ್ರೆ ಸಾಕು. ಇನ್ನು 55,000 ಕೋಟಿ ಆಗ್ತಕ್ಕಂಥದ್ದು ಸಾಲ ಯಾರು ತೀರಿಸಬೇಕು ಸ್ವಾಮಿ? ಅಂತಿಮವಾಗಿ ಸಾಲ ಯಾರು ತೀರಿಸಬೇಕು? ಯಾರು ಬಂದಿದೆ? ನಮ್ಮ ತಲೆಯಲ್ಲಿ ಬಂದಿದೆ. ಇವತ್ತು ನಮ್ಮ ರೈತ ನಾಯಕರು ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆ 5,000 ಕೊಡ್ತಾ ಇದ್ರು. ಮಾನ್ಯ ಮೋದಿಯವರು 6,000 ಕೊಟ್ರೆ ನಮ್ಮ ನಾಯಕರು 4,000 ಕೊಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನ್ ಮಾಡ್ತು? ಕಿತ್ಕೊಂಡಿದ್ದಾರೆ. ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇರಲಿಲ್ಲ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದು ಕಿತ್ಕೊಂಡಿದೆ. ಕಿತ್ಕೊಂಡಿದೆಯಾ? ಇನ್ನು ನಮ್ಮ ಪ್ರೋತ್ಸಾಹನ ರೈಲು ಹಾಲು ಉತ್ಪಾದಕರಿಗೆ ನಮ್ಮ ನಾಯಕರು 5 ರೂಪಾಯಿ 1 ಲೀಟರ್ಗೆ ಕೊಡ್ತಾ ಇದ್ರು. ಈ ಸರ್ಕಾರ ಬಂದ ಮೇಲೆ 9 ತಿಂಗಳಾಗಿದೆ, 1 ರೂಪಾಯಿ ಬಂದಿದ್ಯಾ? ನಮ್ಮ ರೈತರು ಟಿಸಿ ಮಾಡಿಸ್ಕೋಬೇಕು, ಹೊಸ ಟಿಸಿ ಹಾಕ್ಸ್ಕೋಬೇಕು. ಇವತ್ತು ಎಷ್ಟು ಬೇಕು ಒಂದು ಹೊಸ ಕನೆಕ್ಷನ್ಗೆ? 3 ಲಕ್ಷ ಮೇಲೆ ಟೇಬಲ್ ಅಂಬೇಡ್ಕರ್ಗೆ ಸರಿಯಾದ ಗೌರವ ಸೂಚಿಸಿದ್ದು ಮೋದಿ ಅವರು. ಅಂಬೇಡ್ಕರ್ಗೆ ಸರಿಯಾದ ಗೌರವ ಸೂಚಿಸಿದ್ದು ಮೋದಿ ಅವರು. ಅಖಿಲ ಭಾರತ ಮಾದಿಗ ಮೀಸಲಾತಿ ಹೋರಾಟದ ಅಧ್ಯಕ್ಷರು ಮಂದಕೃಷ್ಣ ಮಾದಿಗ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು. ಗೌರಿ ನಾವೆಲ್ಲ ಭಾಷಣ ಕೇಳಿಸ್ಕೊಂಡ್ರ? ಯಾಕೆ ಅವರು ಮೋದಿಯವರನ್ನ ಬೆಂಬಲಿಸ್ತಾ ಇದ್ದಾರೆ ಅನ್ನುವಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಜನಕ್ಕೆ ಯಾರಾದ್ರೂ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅದು ಕೇವಲ ನರೇಂದ್ರ ಮೋದಿ ಅಂತ ಹೇಳಿದ್ರು. ಕೇವಲ ನರೇಂದ್ರ ಮೋದಿ ಅವರು. ಹಾಗಾಗಿ ಬಂಧುಗಳೇ, ನಾವೆಲ್ಲ ಕೂಡ ನಮ್ಮ ನಾಯಕರು ಮನೆ ಯಡಿಯೂರಪ್ಪನವರು ಇವರು ಏನ್ ಹೇಳ್ತಾರೆ? ನಾನು ಹೇಳಿದೆ, ಇವತ್ತು ರಸ್ತೆ ಕಟ್ಟಲಿಲ್ಲ, ಸೇತುವೆ ನಿರ್ಮಾಣ ಮಾಡಲಿಲ್ಲ, ಕಟ್ಟಡ ಕಟ್ಟಲಿಲ್ಲ. ಈ ಪಾಪಗಳ ಸರ್ಕಾರ ಮಾಡಿದ ಮೇಲೆ ರಾಮೇಶ್ವರ ಹೋದ್ರು ಕೂಡ ಮೊಣಕಾಲಷ್ಟು ನೀರಿಲ್ಲ. ಯಾವುದೇ ಜಲಾಶಯದಲ್ಲಿ ಯಾವುದೇ ಜಲಾಶಯದಲ್ಲಿ ಮೊಣಕಾಲಷ್ಟು ನೀರಿಲ್ಲ. ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಅತಿವೃಷ್ಟಿ ಆಗಬೇಕು, ಜಾಸ್ತಿ ಮಳೆ ಬರಬೇಕು. ಒಬ್ಬರೇ ಕಾಲಿಗೆ ಚಕ್ರ ಕಟ್ಕೊಂಡಾಗ ಇನ್ನೂ ನೆನಪಿದೆ. ಅವರು ಇಡೀ ರಾಜ್ಯದಲ್ಲಿ
ಪ್ರವಾಸ ಮಾಡಿ ಅತಿವೃಷ್ಟಿಗೆ ನಷ್ಟ ಆದಂತ ರೈತರ ಬೆಳೆಗಳಿಗೆ ಪರಿಹಾರವನ್ನ ಕೇವಲ 1 ತಿಂಗಳಲ್ಲಿ ಕೊಟ್ಟರು. ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕೂಡ ಅತಿವೃಷ್ಟಿ ಆಯಿತು. ಒಂದೇ ತಿಂಗಳಲ್ಲಿ ಅಲ್ಲಿ ಕೂಡ 1 ಪಟ್ಟು ನಷ್ಟ ಪರಿಹಾರವನ್ನು ಕೊಟ್ಟರು. ಬರ ಬಂದಿಷ್ಟು ತಿಂಗಳಾಗಿದೆ, ಈಗ ಬರ ಬಂದು 7-8 ತಿಂಗಳಾಯ್ತು. ಈಗ 7-8 ತಿಂಗಳಿಂದ ಬರ ಇದೆ ಈ ರಾಜ್ಯದಲ್ಲಿ. ರೈತರಿಗೆ ಎಷ್ಟು ಕೊಟ್ಟವ್ರೆ? 2,000 ರೂಪಾಯಿ. 2 ದಿನ ಕೂಲಿ ಕೊಟ್ಟಿದ್ದೀರಲ್ರಿ. ಇವರು ರೈತ ಪರ ಸರ್ಕಾರನ, ಮಹಿಳೆಯರ ಪರ ಸರ್ಕಾರ ಇದೆಯಾ? ಇದು ಯಾರ ಪರ ಸರ್ಕಾರ ಇಲ್ಲ. ಇದು ಕೇವಲ ಅಧಿಕಾರಕ್ಕೋಸ್ಕರ ಸುಳ್ಳನ್ನ ಹೇಳಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇವರೆಲ್ಲ ಕೂಡ ಮನೆಗೆ ಹೋಗುವಂತ ಕೆಲಸ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನೇಕಾರರ ಸಮುದಾಯ ಇದೆ. ಇವತ್ತು ನೇಕಾರರಿಗೆ ಏನ್ ಮಾಡಿದ್ರು? ವರ್ಷಕ್ಕೆ 5,000 ರೂಪಾಯಿ ವೇತನವನ್ನು ಕೊಡುವಂತ, ಗೌರವಧನವನ್ನು ಕೊಡುವಂತ ಕೆಲಸ ಮಾಡಿದ್ದು ಅದು ಮಾನ್ಯ ಯಡಿಯೂರಪ್ಪನವರೇ ಹೊರತು ಮಾನ್ಯ ಸಿದ್ದರಾಮಯ್ಯನವರು ಅಲ್ಲ. ಹೇಳ್ತಾರೆ. ನಾನು ಶಾಸಕನಾಗಿದ್ದಾಗ ಜಕ್ಕಲಮಡುಗು ಜಲಾಶಯದಿಂದ ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದ್ದು ನಾನು. ಹೌದಲ್ಲಪ್ಪ? ಅದಕ್ಕೂ ಮುಂಚೆ ದೊಡ್ಡಬಳ್ಳಾಪುರ ನಗರದಲ್ಲಿ ರೋಡ್ ಟ್ಯಾಂಕರ್ಗಳು ಅದೇ ರೀತಿ ಆರೋಗ್ಯ ಸಚಿವರಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜಿಲ್ಲಾಸ್ಪತ್ರೆಯನ್ನ ದೊಡ್ಡಬಳ್ಳಾಪುರಕ್ಕೆ ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತೊಂದು ಅವಕಾಶ ಕೊಡಿ. ಒಬ್ಬ ರೈತರ ಮಗನಾಗಿ ಒಬ್ಬ ಸಣ್ಣ ಕುಟುಂಬದಿಂದ ಬಂದಿದ್ದೇನೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. 6.5 ಕೋಟಿ ಜನರ ಆರೋಗ್ಯವನ್ನ ವಿಚಾರಿಸಿದ್ದೇನೆ. ಅತ್ಯಂತ ಕಷ್ಟದ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಹೊರಗಿನವರು ಯಾವುದೇ ಅನುಭವ ಇಲ್ಲ, ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅವರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಆದ್ರೆ ನಮ್ಮ ಪಕ್ಷ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವರಿಷ್ಠರು ನನ್ನ ಕೆಲಸ ನೋಡಿ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ಕೆಲಸ ಮಾಡಲು. ಹಾಗಾಗಿ ಇವತ್ತು ತಾವೆಲ್ಲ ಕೂಡ ನನಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಈ ಪ್ರದೇಶಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನ ಅನುಷ್ಠಾನ ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ಬಂಧುಗಳೇ, ಇವತ್ತು ರೈತ ಪರ, ಮಹಿಳೆಯರ ಪರ, ಪ್ರತಿಯೊಂದು ವರ್ಗದ ಪರ ಕೆಲಸ ಮಾಡುವಂತ ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ಕೊನೆಯದಾಗಿ ಚುನಾವಣೆ ಬಂದಾಗೆಲ್ಲ ಕೂಡ ದಲಿತರನ್ನ ಎತ್ಕೊಳ್ಳುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾರೆ. ಪ್ರತಿ ಕಾಲೋನಿಗೆ ಹೋಗಿ ಬಿಜೆಪಿ ಬಂದ್ಬಿಟ್ರೆ ಮೀಸಲಾತಿನ ಸಂವಿಧಾನ ಬದಲಾಯಿಸಿಬಿಡ್ತಾರೆ. ಚುನಾವಣೆ ಅವ್ರಿಗೆ ಕಾಗ್ತಾ ಬರ್ತದೆ. 10 ವರ್ಷ ಆಯ್ತು ಸ್ವಾಮಿ. ಮಾನ್ಯ ನರೇಂದ್ರ ಮೋದಿ ಅವರು ಬಂದು ನಿಮ್ ತರ ಚೌಚೌಪಾನ ಮಾಡಿದ ಸರ್ಕಾರ 303 ಸ್ಥಾನ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಿದ್ರು. ನಿಶ್ಚಲವಾದಂತ ಬಹುಮತ ಇದ್ದು ಯಾವುದೇ ಕಾಯ್ದೆಯನ್ನ ಮಾಡಬೇಕು ಅಂತಿದ್ರೆ ಕ್ಷಣಾಂತರದಲ್ಲಿ ಮಾಡುವಂತ ಅವಕಾಶ ಇತ್ತು. ಆದ್ರೆ ಅವ್ರಿಗೆ ಆ ಆಲೋಚನೆ ಮೊನ್ನೆ ಹೇಳಿದ್ದಾರೆ. ಅವರು ಬಹಳ ಬೇಸರದಿಂದ ಹೇಳಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಅವರೇ ಹುಟ್ಟಿ ಬಂದ್ರು ಮತ್ತೆ ಮೀಸಲಾತಿಯನ್ನ, ಸಂವಿಧಾನವನ್ನ ಈ ದೇಶದಲ್ಲಿ ಬದಲಾಯಿಸಲು ಸಾಧ್ಯ ಇಲ್ಲ. ತಾವೆಲ್ಲ ಕೂಡ ಈ ವಿಷಯಗಳನ್ನ ತಿಳ್ಕೊಂಡು ಮನೆಗೆ ಪ್ರಚಾರ ಮಾಡಬೇಕು. ಎರಡೂ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಬೇಕು ಅಂತ ತಮಗೆ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಬಿಜೆಪಿ, ಜೈ ಜೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.